ವಿಮಾ ವಲಯದಲ್ಲಿ ಶೇಕಡಾ 100ರಷ್ಟು ವಿದೇಶಿ ಬಂಡವಾಳ ಹೂಡಿಕೆಗೆ ಅವಕಾಶ ಕಲ್ಪಿಸುವ ಸಬ್ಕಾ ಬಿಮಾ ಸಬ್ಕಿ ರಕ್ಷಾ ಹೆಸರಿನ ವಿಮಾ ತಿದ್ದುಪಡಿ ಕಾಯ್ದೆ 2025ಕ್ಕೆ ಸಂಸತ್ ಅನುಮೋದನೆ ನೀಡಿದೆ. ರಾಜ್ಯಸಭೆ ನಿನ್ನೆ ಮಸೂದೆಗೆ ಅನುಮತಿ ನೀಡುವುದರೊಂದಿಗೆ ಸಂಸತ್ತಿನ ಉಭಯ ಸದನಗಳ ಸಮ್ಮತಿ ದೊರೆತಂತಾಗಿದೆ. ಇದರಿಂದಾಗಿ 1938ರ ವಿಮಾ ಕಾಯ್ದೆ, 1956ರ ಜೀವ ವಿಮಾ ನಿಗಮ ಕಾಯ್ದೆ ಮತ್ತು 1999ರ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆಗಳು ತಿದ್ದುಪಡಿಯಾಗಲಿದ್ದು, ವಿಮಾ ವಲಯದಲ್ಲಿ ಈವರೆಗೆ ಇದ್ದ ಶೇಕಡಾ 74ರಷ್ಟು ಎಫ್ಡಿಐ ಹೂಡಿಕೆ ಶೇಕಡಾ 100ಕ್ಕೆ ಹೆಚ್ಚಳವಾಗಲಿದೆ. ಅಲ್ಲದೆ ಜೀವ, ಸಾಮಾನ್ಯ ಮತ್ತು ಆರೋಗ್ಯ ವಿಮಾ ವಹಿವಾಟು ನಡೆಸುವ ವಿಮಾ ಸಹಕಾರ ಸಂಸ್ಥೆಗಳು ಕನಿಷ್ಠ 100 ಕೋಟಿ ರೂಪಾಯಿ ಬಂಡವಾಳ ತೊಡಗಿಸಬೇಕೆಂಬ ಮಿತಿಯನ್ನು ತೆಗೆದುಹಾಕಲಾಗಿದೆ. ಮಸೂದೆ ಮೇಲಿನ ಚರ್ಚೆಗೆ ಉತ್ತರಿಸಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಕಳೆದ 10 ವರ್ಷಗಳಲ್ಲಿ ವಿಮಾ ವಲಯ ಅಸಾಧಾರಣ ಪ್ರಗತಿ ಹೊಂದಿದ್ದು, ವಿಮೆ ಸೌಲಭ್ಯ ನೀಡುವ ಸಂಸ್ಥೆಗಳ ಸಂಖ್ಯೆ 74ಕ್ಕೆ ಏರಿಕೆಯಾಗಿದೆ. ವಿಮೆ ಕಂತಿನ ಪ್ರಮಾಣ 11.93 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಳವಾಗಿದೆ. ದೇಶದ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಮಾ ಸೌಲಭ್ಯಕ್ಕೆ ಒಳಪಡುತ್ತಿರುವುದನ್ನು ಈ ಅಂಕಿಅಂಶಗಳು ತಿಳಿಸುತ್ತವೆ ಎಂದು ಹೇಳಿದರು. ವಿಮೆಗಳ ಜಿಎಸ್ಟಿಯನ್ನು ಶೂನ್ಯಕ್ಕೆ ಇಳಿಸಲಾಗಿದ್ದು, ಈ ಮೊದಲು ಶೇಕಡಾ 18ರಷ್ಟು ಜಿಎಸ್ಟಿ ವಿಧಿಸಲಾಗಿತ್ತು. ದೇಶದ ಸಾಮಾನ್ಯ ಜನರಿಗೆ ವಿಮಾ ಸೌಲಭ್ಯ ದೊರೆಯುವಂತಾಗಬೇಕು ಎನ್ನುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಪರಿಣಾಮವಾಗಿ ಹೆಚ್ಚು ಜನರು ವಿಮಾ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಎಂದರು. Together have enrollments over 81 crore people, all of whom need that cover. Okay, they have all been enrolled. But has there been any settlement related data which proves that the scheme is actually delivering where it matters? So these 81 crore enrollment has seen settled claims to the beneficiaries to the tune of 23,440 crores. So these poor people who have been given the cover, minimum premium taken from them, accident or life, have seen settlement of claims to the extent of 23,440 crores. Also, sir, the IRDAI or the regulator has also mandated launch of standard insurance products, no frills basic product, that is, to ensure affordability to all sections of the society.